ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ನಿಲ್ಲದ ಅಧಿಕಾರ ಹಸ್ತಾಂತರದ ಫೈಟ್. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರಾ ಡಾಕ್ಟರ್ ಜಿ ಪರಮೇಶ್ವರ್? ಸೈಲೆಂಟ್ ಗೇಮ್ ಶುರು ಮಾಡಿದ್ದಾರಾ ಪರಮೇಶ್ವರ್ ಎನ್ನುವಂತಾಗಿದೆ. ಅಭಿಮಾನಿಗಳು ಸಿಎಂ ಆಗಬೇಕು ಅಂತ ಘೋಷಣೆ ಕೂಗಿದ್ರೆ ಸುಮ್ಮನಿರಿ ಅಂತ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಪರಂ. ಇದೇ ಮೊದಲೇನಲ್ಲ, ಇಂಥ ಹಲವಾರು ಬಾರಿ ಇದೇ ರೀತಿಯಾದಂಥ ಪ್ರಸಂಗಗಳು ನಡೆದಿದೆ. ಇನ್ನು ಪರಮೇಶ್ವರ್ ಕಂಡಾಕ್ಷಣ ಅವರೊಂದು ವೇದಿಕೆ ಹತ್ತುತ್ತಿದ್ದಂತೆ ಮುಂದಿನ ಸಿಎಂ ಪರಮೇಶ್ವರ್ ಎನ್ನುವಂತಹ ಕೂಗನ್ನು ಹಲವಾರು ಬಾರಿ ಅವರ ಅಭಿಮಾನಿಗಳು ಕೂಗಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಇದೀಗ ಮತ್ತೊಮ್ಮೆ ಅಂಥದ್ದೇ ಪ್ರಸಂಗ ಜರುಗಿದೆ. ಹಾಗಾಗಿ ಒಂದು ಕಡೆ ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಣ್ಣಿಟ್ಟಿದ್ದಾರಾ ಅಂತ ಒಂದು ಅನುಮಾನ ಮೂಡುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಬಾರಿ ಈ ರೀತಿಯಾದಂತಹ ಕೇಳಿದಂಥ ಪ್ರಶ್ನೆಗೆ ಎಲ್ರಿಗೂ ಆಸೆ ಇರುತ್ತೆ ರೀ, ಯಾಕಿರಲ್ಲ ಅಂತ ಹೇಳಿದ್ದಾರೆ, ಅಥವಾ ಏನಾಗಬೇಕು ಅದಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅವರವರ ಅಭಿಮಾನಿಗಳು ಕೂಗೋದು ಸಹಜ. ಇವತ್ತು ನನಗೆ ಕೂಗ್ತಾರೆ, ನಾಳೆ ಮತ್ತೊಬ್ರು ಕೂಗ್ತಾರೆ ಅಂತ ಈ ರೀತಿಯಾದಂಥ ಹಲವಾರು ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಯಾವತ್ತೂ ಹೇಳದೆ ಹೋದ್ರು ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಬಹಳಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಜಟಾಪಟಿ ಜೋರಾಗಿದೆ. ಈ ಮಧ್ಯೆ ಒಂದು ಕಡೆ ಸಿಎಂ ಕುರ್ಚಿ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಣ್ಣಿಟ್ಟಿದ್ದಾರೆ ಅನ್ನುವಂತಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲಿ ಹೋದ್ರು ಬಂದ್ರು ಅವರ ಅಭಿಮಾನಿಗಳು ಅಂದರೆ ಪರಮೇಶ್ವರ್ ಅವರ ಅಭಿಮಾನಿಗಳು ಮುಂದಿನ ಸಿಎಂ ಪರಮೇಶ್ವರ್ ಅಂತ ಕೂಗಿರುವಂತಹ ಹಲವಾರು ಸನ್ನಿವೇಶಗಳನ್ನು ನಾವು ಗಮನಿಸಬಹುದು. ಅಭಿಮಾನಿಗಳು ಒಂದು ಕಡೆ ಸಿಎಂ ಆಗಬೇಕು ಅಂತ ಘೋಷಣೆ ಕೂಗಿದ್ರೆ ಸುಮ್ಮನಿರಿ ಅಂತ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಪರಂ. ಹಾಗಾಗಿ ಪರೋಕ್ಷವಾಗಿ ಅವರು ಕೂಡ ಸಿಎಂ ಆಗುವಂತಹ ಇಂಗಿತವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ.